ಬಳ್ಳಾರಿ ಜಿಲ್ಲೆಯಲ್ಲಿ ಸಂಸದರಾದಂಥ ತುಕಾರಾಂ ಅವರು ಮನೆ ಮೇಲೆ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರ ಮನೆ ಮೇಲೆ ಇವರೆಲ್ಲರ ಮನೆ ಮೇಲೆ ಇವತ್ತು ಇಡಿ ದಾಳಿ ಆಗ್ತಾ ಇದೆ. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು. ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಾಚಾಗಳು ಇವರು ಮಾತಾಡ್ದಂಗೆ ನಡ್ಕೊಂತಾರಂದೇಳಿ ಅನ್ಕೊಂಡಿದ್ರು. ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಹತ್ತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ, ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿದಂತ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ನಂತರ ಜೈಲ್ ಪಾಲು ಕೂಡ ಆ ಮಂತ್ರಿಗಳು ಆದರು. ಆದ ನಂತರ ಏನಾಯ್ತು, ಇನ್ವೆಸ್ಟಿಗೇಷನ್ ಆಗಂತ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದ್ರು, ಆತ್ಮಹತ್ಯೆ ಮಾಡಿಕೊಂಡ್ರು, ನೇಣಿಗೆ ಶರಣಾದ್ರು. ಆ ನೇಣಿಗೆ ಶರಣಾದಂತ ಟೈಮಲ್ಲಿ ಅವರು ಡೆತ್ ನೋಟ್ ಅನ್ನು ಬರೆದಿಟ್ರು. ಆ ಡೆತ್ ನೋಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ವಿಚಾರಗಳನ್ನು ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರನ್ನಂತ ಮಾತನ್ನು ಅವರು ಹೇಳಿದ್ರು. ಆ ಮಂತ್ರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಯಾವ ಮಂತ್ರಿ ಅಂತೇಳಿ ಸರ್ಕಾರ ಅಂತ ಹೇಳಲಿಕ್ಕಾಗ್ಲಿಲ್ಲ. ಆಮೇಲೆ ಯಾವ ಅಧಿಕಾರಿಗಳು ಯಾರ್ಯಾರ ಮೇಲೆ ಇದ್ರು ಅನ್ನಂತ ವಿಚಾರವನ್ನು ಕೂಡ ಅವರು ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ರು. ಆ ಬರೆದಂತ ಟೈಮಲ್ಲಿ ಎಲ್ಲ ಏನು ಆಗಬೇಕಾಗಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಹೋರಾಟಗಳನ್ನು ಇವತ್ತಿನ ತನಕ ಕೂಡ ಈ ಹೋರಾಟವನ್ನು ಮಾಡ್ಕೊಂತ ಬರ್ತಾನೆ ಇದೀವಿ. ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದ್ದು, ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವ್ರ ಮಕೋಡವನ್ನು ಕಳಿಸಿ ಬಿಡಬೇಕಾಗಿದೆಯಾ. ಈ ಹಿಂದುಗಡೆ ಯಾರು ಮಹಾನಾಯಕರಿದ್ದಾರೆ ಇವತ್ತು ಏನಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ, ಸ್ಕಾಲರ್ಶಿಪ್ ಹಣ, ಅವ್ರು ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ, ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತ ಹಣವನ್ನು ಇವರು ನೀರನ್ನು ಕುಡಿದು ಬಿಟ್ರು. ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು? ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ, ಲಿಕ್ಕರ್ ಶಾಪ್ಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ, ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು. ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೆ ಹೋಯ್ತಾ ಹಣ? ಇವತ್ತು ಎಲ್ಲಿಗೆ ಹೋಯ್ತು ಅಂದ್ರೆ ಈ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ. ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವಿದೀವಿ, ಆ ಮಕ್ಕಳ ಶೈಕ್ಷಣಿಕವಾಗಿ ನಾವಿದೀವಿ ಅನ್ನಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸಂತ ಕೆಲಸ ಮಾಡಿದೆ. ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ. ಆ ರಾಜಕಾರಣಕ್ಕೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ. ನೋಡೋಣ ಅವ್ರು ಕೂಡ ಈ ಮಕ್ಕಳು SC ಮಕ್ಕಳ ಹಣ, ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು MP ಗಳಾಗಿರ್ಬೋದು MLA ಗಳಾಗಿರ್ಬೋದು. ಆದ್ರೆ ಎಲ್ಲೊಂದ್ ಕಡೆ ಭಗವಂತ ನೋಡ್ತಿರ್ತಾನ, ಈ ನಾಡಿನಲ್ಲಿದ್ದಂತ ಜನರು ನೋಡ್ತಿರ್ತಾರ, ಜೀವಂತವಾಗಿ ನೋಡ್ತಿರ್ತಾರ. ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ. ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರಿಗಿನ ಅವ್ರ ಸ್ಥಾನದಿಂದ ಏನಕ್ಕಿದ್ದರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ರಾಜ್ಯದಲ್ಲಿದ್ದಂತ ಜನರು ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ಸರ್ಕಾರಗಳು ಬರ್ಬೋದು, ಸರ್ಕಾರಗಳು ಹೋಗ್ಬೋದು, ಆದ್ರೆ ಮಂತ್ರಿ ಅನ್ನಂತ ವ್ಯಕ್ತಿಗಳು, ಸರ್ಕಾರದ ಜನಪ್ರತಿನಿಧಿಗಳು ಹೆಂಗಿರಬೇಕು ಅನ್ನಂಥದ್ದು ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ. ಸರ್ಕಾರದ ಹಣನ್ನೇ ನುಂಗಾಕ್ತಾರಂದ್ರೆ ಇನ್ನ ಇವ್ರು ರಾಜಕಾರಣಿಗಳನ್ನಕ್ಕೆ ಏನ್ ಯೋಗ್ಯತೆ ಇದೆ? ಇವರಿಗೆ ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ? ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಂತ ಟೈಮಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರ ಅವ್ರಿಗೆ ಮಂತ್ರಿ ಕೊಡ್ತೀವಿ. ಕೊಡ್ರಿ, ನಾವೇನು ಬ್ಯಾಡ ಅನ್ನಕ್ ಹೋಗಲ್ಲ. ಫಸ್ಟ್ ನಿಗಮದ ಹಣ ಕಟ್ಟಲ್ಲ, ಆ ಬಡವರ ಹಣ ಇವತ್ತು 187 ಕೋಟಿ, ನೀವೇನು ಭ್ರಷ್ಟಾಚಾರ 106 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು, ಅಷ್ಟೋ ಇಷ್ಟ ಕಟ್ಟಿದ್ರಿ. ಇನ್ನ ಸಾಕಷ್ಟು 90 ಕೋಟಿನ ಬಾಕಿ ಇದೆ. ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, SC ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಪ್ರೋತ್ಸಾಹನೆ ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರಿ?
ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ನಿಮ್ಗೇನೋ ಒಂದ್ ಕಡೆ ಅಧಿಕಾರ ಇದೆ ಅಂತ ನಡ್ಸ್ಕೊಂಡೋದ್ರಿಂದ ಜನರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಂತ ಕೆಲಸ ನಿಮಗೆ ಮಾಡ್ತಾರನ್ನಂತ ಹೇಳ್ಬೇಕಾಗುತ್ತೆ ನಾನು. ಸರ್ ಬೇರೆ ಬಿಜೆಪಿ ಹೋರಾಟ ಯಾವ ರೀತಿ ಈ ದಾಳಿಯಾಗಿದೆ, ಮುಂದೆ ಮಹಾನಾಯಕರು ಬೇರೆ ಅವ್ರ ಹೆಸರು ಬಯಲಾಗುತ್ತೆ ಈ ದಾಳಿಯಿಂದ, ಮಹಾನಾಯಕರು ಯಾರು ನೋಡೋಣ. ಯಾಕಂದ್ರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ನೋಡಿದ್ವಿ. ಸರ್ಕಾರದಲ್ಲಿದ್ದಂತಹ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತೇಳಿ ಮಾಡಬೇಕು. ಆದ್ರೆ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರದ ಹಣನೇ ವೈಟ್ ಅಮೌಂಟ್ನೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಟ್ಟಾರ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವರ್ಗಾವಣೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದಾರ. ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿದಾರ. ಕೇವಲ ಮಂತ್ರಿಗಳು ಒಬ್ಬರೇ ನಿಂದ ಇದು ಸಾಧ್ಯ ಆಗಲ್ಲ. ಎಲ್ಲರೂ ಕೂಡ ಶಾಮೀಲ್ ಇದ್ದಾರೆ ಇದರಲ್ಲಿ. ಇಷ್ಟೊಂದು ದೊಡ್ಡ ಅಮೌಂಟ್, ಇಷ್ಟೊಂದು 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇವತ್ತು ಇಷ್ಟೊಂದು ಇಡಿ ದಾಳಿಗಳಾಗ್ತಾ ಇದಾವೆ, ತನಿಖೆಗಳಾಗ್ತಾ ಇದಾವೆ. ಬಹುಶಃ ಅದೇನೋ ಪ್ರೂವ್ ಆದ್ರೆ ಅವ್ರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ. ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬೋದು ಎಲ್ಲ ರಾಜಕೀಯ ಷಡ್ಯಂತ್ರದಿಂದ, ಅದು ಬೇರೆ. ಈ ವಿಚಾರವನ್ನು ರಾಜಕೀಯ ಷಡ್ಯಂತ್ರ ಅನ್ನಕ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ನಕ್ ಸಾಧ್ಯ ಇಲ್ಲ. ಈ ವಿಚಾರನೇ ಬೇರೆ ಸಬ್ಜೆಕ್ಟ್. ಇದು ಸರ್ಕಾರದ ಹಣ. ಇದು ಸರ್ಕಾರದ ಹಣ. ಇವತ್ತು SC ಜನಾಂಗದ ಹಣ. ಇದು ಈ ಹಣವನ್ನೇ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡಿದ್ದಾರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹಂತಕ್ಕೆ ತಲುಪಬೇಕಾಗುತ್ತೆ. ಅಕಸ್ಮಾತ್ ಪ್ರೂವ್ ಆದ್ರೆ ಅವ್ರ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ಬಹುಶಃ ಯಾವತ್ತು ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲರೂ ಕೂಡ ಡಿಕ್ಲರೇಷನ್ ಕೊಟ್ಟಿರ್ತೀವಿ, ನಮಗೆ ಇಷ್ಟು ಆಸ್ತಿ ಅಂತ ಹೇಳಿ ಕೊಟ್ಟಿರ್ತೀವಿ. ಇವತ್ತು ಇಷ್ಟಿಷ್ಟು MP ತುಕಾರಾಮ್ ಅವರು ಬಹಳ ಪ್ರಾಮಾಣಿಕವಾದಂತ ರಾಜಕಾರಣಿಗಳು, ಪಾಪ ಸರಳ ಸಜ್ಜನ ರಾಜಕಾರಣಿಗಳು. ಆದ್ರೆ ಈ ರೊಕ್ಕ ತಗೊಂಡಂತ ಟೈಮಲ್ಲಿ ಅದೇ ಮೀಸಲು ಕ್ಷೇತ್ರದಿಂದ ಗೆಲಿತಾರ. ಆ ರೊಕ್ಕ ತಗೊಂಡಂತ ಟೈಮಲ್ಲಿ ಗೊತ್ತಾಗಲ್ಲ ಈ ಜನಾಂಗದ ಹಣ ತಿನ್ನಬಾರ್ದನ್ನ ಅಂತ ಗೊತ್ತಾಗಬೇಕಲ್ಲ. ಪ್ರಾಮಾಣಿಕರದ ಬೇಡ ಅಂತ ಹೇಳ್ಬೇಕಾಯ್ತು. ಯಾರಿಗೆ ಮೋಸ ಮಾಡ್ಬೇಕಂದೇಳಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ ಈ ಜನಾಂಗದ ಈ ನಿಗಮವನ್ನೇ ಮುಣಿಗಾಕ್ಸಂತ ಕೆಲಸ ಮಾಡಿದ್ರೆ ನೀವೆಲ್ಲ ಸೇರ್ಕೊಂಡು. ತೆಲಂಗಾಣ ಹೈಕೋರ್ಟ್ ಜನಾರ್ದನ್ ರೆಡ್ಡಿ ಅವರ ಜಾಮೀನು ಕೊಟ್ಟಿದೆ, ಶಿಕ್ಷೆ ಅಮಾನತು. ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನಂತ ವಿಚಾರ. ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ. ಯಾಕಂದ್ರೆ ನಾನು ಏರ್ಪೋರ್ಟ್ ನಿಂದ ಬರುವಂತ ಟೈಮಲ್ಲಿ ಫ್ಲೈಟ್ ಅಲ್ಲಿ ನಾನು ಕುಂತ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ಫೋನಲ್ಲಿ ಮಾತಾಡ್ತಾ ಇದ್ರು, ರಾಮ್ಲು ಅವರೇ ಇದು ಇಡಿ ದಾಳಿ ಆಗ್ತಾ ಇದೆ, ನೀವು ಮಾತಾಡಬೇಕು ಅನ್ನಂತ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದ್ದು, ಕೆಲವು ಚಾನೆಲ್ಗಳಿಗೆ ಮಾತಾಡಕ್ ಆಗ್ಲಿಲ್ಲ. ಅದಕ್ಕೂ ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ, ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ. ಮತ್ತೆ ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸಂತ ಕೆಲಸ ಮಾಡ್ತೀನಿ.